ಇಟ್ಟಿತ್ತು ನಮ್ಮ ಮಲ್ಲೇಶನ ಕೇಕ್ ಮಾಡಿಕೊಟ್ಟಿದ್ದಾರೆ. ಕೇಕ್ ಯಾರಿಗೆ ಮತ್ತೆ ಏನಕ್ಕೆ ಅಂತ ಗೊತ್ತಾಗಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್ ಅನ್ಕೊಂಡು ಇವತ್ತು ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ಕಷ್ಟಪಡ್ಕೊಂಡು ಕಾಲೇಜಿಗೆ ಹೋದ್ರೆ ನನಗೆ ಕ್ಲಾಸೇ ಇರಲಿಲ್ಲ. ಸೊ ಹೊರಗಡೆ ಕೂತ್ಕೊಂಡಿದ್ದೆ. ಇಲ್ಲಿ ಯಾವುದೋ ಹುಡುಗಿ ಪೇಪರ್ ಗೀಪರ್ಲ್ಲ ಬೀಳಿಸ್ಕೊಂಡು ರೋಡ್ ತುಂಬ ಹಾಕೊಂಡಿತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಅಲ್ಲಿಂದ ನನಗೆ ಲ್ಯಾಬ್ ಇತ್ತು ಅಂತೇಳಿ ನಾನು ಸೀದಾ ಲ್ಯಾಬ್ ಕಡೆ ಹೊರಟೆ. ಲ್ಯಾಬ್ ಮುಗಿಸ್ಕೊಂಡು ಹೊರಗೆ ಬರೋಕ್ಕೂ ನನಗೆ ಇವ್ರು ಸಿಕ್ಕಿದ್ರು. ಇವ್ರು ಹೆಂಗ್ ನಗಾಡ್ತಾರೆ ನೋಡಿ. ಮಾಡ್ತಿರೋ ಆಕ್ಟಿಂಗ್ ಎಲ್ಲ ನೋಡ್ಕೊಂಡು ನನ್ನ ಪಾಡಿ ನಾನು ಈ ಕಡೆ ಮಾಲ್ ಕಡೆ ಬಂದ್ವಿ. ಯಾಕೆಂದ್ರೆ ನಮ್ಗೆ ಮನೆಗೆ ಹೋಗಿ ಟೈಮ್ ಆಗಿರಲಿಲ್ಲ. ಸೊ ಮಾಲ್ ಕಡೆ ಬಂದ್ವಿ. ಜೋಬಲ್ಲಿ ನಯ ಪೈಸೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಲ್ ನೋಡೋಣ ಅಂತೇಳಿ ನೋಡಿದ್ವಿ. ನೋಡ್ಕೊಂಡು ಸುಮ್ ಕೂತಿದ್ದಂಗೆ ಬಸ್ ಬಂತು. ಬಸ್ ಹತ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ನನ್ನ ಪಾಡಿ ನಾನು ಮನೆ ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಹುಡುಗ ಬಂದ್ಬಿಟ್ಟು ಬಾ ಮಗ ಇಲ್ಲೇ ಪಟಾಕಿ ತರಕ್ಕೆ ಹೋಗೋಣ ಅಂದ. ಅಲ್ಲಿಂದ ಪಟಾಕಿ ತಗೊಂಡು ನಾವು ಸೀದಾ ಮನೆ ಕಡೆ ಹೊರಟೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಹೂವಿನ ಹಾರ ತಗೋಬೇಕು ಅಂತ. ಹೂವಿನ ಮಾರ್ಕೆಟಿಗೆ ಹೋಗ್ತಿದ್ದಂಗೆ ನಮಗೆ ಇವ್ನು ತರುಣ ಸಿಕ್ತ. ತರುಣಂಗೆ ಕರ್ಕೊಂಡು ನಾವು ಸೀದಾ ಹೂವು ತಗೊಳಕ್ಕೆ ಅಂತೇಳಿ ಹೊರಟ್ವಿ. ಹೂವಿನ ಮಾಲೆ ಅಂತೂ ರೇಟ್ ಕೇಳಂಗಿಲ್ಲ, ಅಷ್ಟು ರೇಟ್ ಆಗಿತ್ತು. ಇವರಿದ್ದವ್ರು ಅಲ್ಲಿ ನಿಂತ್ಕೊಂಡು ಸೈಕ್ ಮಾಡ್ತಾ ಇದ್ರು. ಹೂವಿನ ಹಾರ ತಗೊಂಡು ನಾವು ಸೀದಾ ವಾಪಸ್ಸು ಕೇಕ್ ತರೋಣ ಅಂತೇಳಿ ಹೊರಟ್ವಿ. ಅವಾಗ ನಮಗೆ ಅಭಿನ ಕಂಡ. ಅಭಿನಾಗ ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ನಾವು ಕೇಕ್ ತರೋಣ ಅಂತೇಳಿ ಬಂದ್ವಿ. ನಾವು ಹೋಗೋಕ್ಕೂ ಲೇಟ್ ಆಗಿತ್ತು. ಒಬ್ಬ ಬೇಗ ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂಡು ಕೂತಿದ್ದ. ಕಾಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಮಾತ್ರ ಸಕದ ಮಾಡಿದ್ರು. ಆ ಕೇಕ್ ನೋಡ್ಕೊಂಡು ಯಾವ ಅಂಗಡಿ ಅಂತ ಗೊತ್ತಾಗಿಲ್ಲ ಅಂದ್ರೆ ಇಲ್ಲೇ ಇದೆ ನೋಡಿ, ಇದೇ ಅಂಗಡಿ. ನಮ್ಮ ತರುಣ ಹೇಳಿ ನಮ್ಮ ಮಲ್ಲೇಶನ ಕೇಕ್ ಮಾಡಿಕೊಟ್ಟಿದ್ದಾರೆ. ಫಾಲೋ ಮಾಡ್ರಿ ಗಾಯ್ಸ್. ಅಲ್ಲಿಂದ ಕೇಕ್ ಇಸ್ಕೊಂಡು ಹೋಗ್ಬೇಕಾರೆ ಇವನಿದ್ದವನು ಫ್ರ್ಯಾಂಕ್ ಮಾಡೋಣ ಅಂದ. ಫ್ರ್ಯಾಂಕ್ ಮಾಡೋಣ. ಹಲೋ, ಮುಂಚೆ ಬರೋಕ್ಕಾಗಲ್ಲ ಕಣೋ, ನಮ್ಮ ಮನೇಲಿ ಬಿಡ್ತಿಲ್ಲ ಅವ್ರ ಹತ್ರ. ನನಗೆ ಬರೋಕ್ಕಾಗಲ್ಲ ಕಣೋ, ನಮ್ಮ ಮನೇಲಿ ಬಿಡ್ತಿಲ್ಲ. ಅಲ್ಲಿಂದ ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಇನ್ನೊಂದು ಐಟಮ್ ತರೋಣ ಅಂತೇಳಿ ಹೊರಟ್ವಿ. ಜೊತೆಗೆ ನಮ್ಮ ಹುಡುಗ ಬಂದಿದ್ದ. ಸೊ ಅವನಿಗೆ ಕೇಕ್ ಎಲ್ಲ ಸೆಟ್ ಮಾಡಿ ಕೇಕ್ ಕಟ್ ಮಾಡೋಣ ಅಂತೇಳಿ ಕೂತ್ವಿ. ಎಲ್ಲ ಹುಡುಗರು ಅಪರೂಪಕ್ಕೆ ಸಿಗೋದೆ ಒಂದು ಬರ್ತಡೇ, ಆಮೇಲೆ ಎಂತೆಂಥ ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲಿ ಆ ಬರ್ತಡೇನಾದರೂ ನೆನಪಾಗಲಿ ಅಂತೇಳಿ 1-2 ವೀಡಿಯೋಸ್ ಮಾಡಿಕೊಂಡು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಷ್ಟೇ.